Divine Grace Igniter. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಕಿರಿಯ ಪುಷ್ಪ ಎಂದೇ ಪ್ರಸಿದ್ಧರಾದ ಸಂತ ತೆರೇಸಾ ಆಫ್ ಲಿಸಿಯೂ ಅವರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಅವರ ಜೀವನವು ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಸಣ್ಣತನದ ಮೂಲಕ ಮಹತ್ವಕ್ಕೆ ಹೋಗುವ ದಾರಿ. ಸಂತ ತೆರೇಸಾ ಅವರ ಜೀವನ ಬಹಳ ಚಿಕ್ಕದಾಗಿದ್ದರೂ ಅತ್ಯಂತ ಫಲಭರಿತವಾಗಿತ್ತು. ಅವರು 24ನೇ ವಯಸ್ಸಿನಲ್ಲೇ ಮರಣ ಹೊಂದಿ ತಮ್ಮ ಜೀವನವನ್ನು ದೇವರಿಗೆ ಅರ್ಪಿಸಿದರು. ಅವರ ಮಾರ್ಗವನ್ನು ಸಣ್ಣ ದಾರಿ ಎನ್ನುತ್ತಾರೆ. ಅಂದರೆ ದೈನಂದಿನ ಜೀವನದಲ್ಲಿ ಸಣ್ಣ ಕೆಲಸಗಳನ್ನೇ ದೊಡ್ಡ ಪ್ರೀತಿಯಿಂದ ಮಾಡುವ ಮಾರ್ಗ. ಸಂತ ತೆರೇಸಾ ಆಫ್ ಲಿಸಿಯೂ ಅಥವಾ ಕಿರಿಯ ಪುಷ್ಪ ಎಂದೇ ಪ್ರಸಿದ್ಧರಾದವರ ಜೀವನ ಕ್ರೈಸ್ತ ಧರ್ಮದೊಳಗಿನ ಅತಿ ಸುಂದರವಾದ, ಪ್ರೇರಣಾದಾಯಕವಾದ ಹಾಗೂ ಸರಳತೆಯ ದಾರಿಯಲ್ಲಿ ಸಾಗಿದ ಒಂದು ಪರಿಶುದ್ಧ ಬದುಕು. ಅವರ ಜೀವನವು ನಮಗೆ ದೇವರ ಕಡೆಗಿನ ನಿರಪೇಕ್ಷ ಪ್ರೀತಿ, ಬಾಲ್ಯ ಸಹಜ ಭರವಸೆ ಮತ್ತು ದೈನಂದಿನ ಸಣ್ಣ ಕಾರ್ಯಗಳಲ್ಲಿ ನಿಷ್ಠೆಯಿಂದ ಬದುಕುವ ಕಲೆ ಕಲಿಸುತ್ತದೆ. ಜನನ ಮತ್ತು ಬಾಲ್ಯ. ಸಂತ ತೆರೇಸಾ ಜನಿಸಿದ್ದು 1873ರ ಜನವರಿ 2ರಂದು ಫ್ರಾನ್ಸ್ ದೇಶದ ಅಲೋನ್ಸನ್ ಎಂಬ ಊರಲ್ಲಿ. ಅವರ ತಂದೆ ಲೂಯಿಸ್ ಮಾರ್ಟಿನ್ ಹಾಗೂ ತಾಯಿ ಸೆಲಿನ್ ಇಬ್ಬರು ಭಕ್ತಿಪರ ದಂಪತಿಗಳು. ಸಂತೋಷಪೂರ್ಣವಾದ ಈ ಕುಟುಂಬದಲ್ಲಿ 9 ಮಕ್ಕಳು ಜನಿಸಿದರು. ಅವರಲ್ಲಿ 5 ಮಂದಿ ಪುತ್ರಿಯರು ಬದುಕಿ ಬೆಳೆದರು. ಇತರರು ದೇವರ ಬಳಿಗೆ ಶಿಶುವಯಸ್ಸಿನಲ್ಲೇ ಮರಳಿದರು. ತೆರೇಸಾ ಅವರಿಗೆ ಕೇವಲ 4.5 ವರ್ಷ ವಯಸ್ಸಿದ್ದಾಗ ಅವರ ತಾಯಿ ಸ್ತನ ಕ್ಯಾನ್ಸರ್ನಿಂದ ನಿಧನರಾದರು. ಈ ಘಟನೆಯು ತೆರೇಸಾ ಅವರ ಸೂಕ್ಷ್ಮ ಮನಸ್ಸಿನ ಮೇಲೆ ಗಾಢ ಪರಿಣಾಮ ಬೀರಿತು. ತಾಯಿಯ ಮಮತೆಯ ಕೊರತೆಯಿಂದ ಅವರು ತುಂಬಾ ಸಂವೇದನಾಶೀಲ, ಅಳುವ ಸ್ವಭಾವದ ಬಾಲಕಿಯಾಗಿ ಬೆಳೆದರು. ಆದರೆ ಹಿರಿಯ ಅಕ್ಕರು ಅವರಿಗೆ ತಾಯಿಯಂತೆ ಕಾಳಜಿ ವಹಿಸಿದರು. ದೇವರ ಕಡೆಗಿನ ಆಕರ್ಷಣೆ. ಬಾಲ್ಯದಲ್ಲೇ ತೆರೇಸಾಳ ಹೃದಯವು ದೇವರ ಕಡೆಗೆ ಆಕರ್ಷಿತವಾಯಿತು. ಚಿಕ್ಕ ವಯಸ್ಸಿನಲ್ಲೇ ಪ್ರಾರ್ಥನೆ, ಮೌನ, ಭಕ್ತಿ ಇವರ ಜೀವನದ ಅವಿಭಾಜ್ಯ ಭಾಗವಾಯಿತು. ಅವರು ತಮ್ಮ ಹೃದಯದ ಆಳದಿಂದ ದೇವರನ್ನು ಪ್ರೀತಿಸುತ್ತಿದ್ದರು. ತಮ್ಮನ್ನು ಸಂಪೂರ್ಣವಾಗಿ ಯೇಸುವಿಗೆ ಅರ್ಪಿಸಬೇಕೆಂಬ ಬಯಕೆ ಅವರೊಳಗೆ ನಿಧಾನವಾಗಿ ಬೆಳೆದಿತು. ಕಾರ್ಮೆಲೈಟ್ ಮಠದ ಜೀವನ. ತಾಯಿಯ ಮರಣಾನಂತರ ತಂದೆ ಲೂಯಿಸ್ ಅವರು ತಮ್ಮ 5 ಹೆಣ್ಣು ಮಕ್ಕಳೊಂದಿಗೆ ಲಿಸಿಯೂ ನಗರಕ್ಕೆ ಸ್ಥಳಾಂತರಗೊಂಡರು. ಅಲ್ಲಿ ಅವರ ಹಿರಿಯ ಸಹೋದರಿ ಪೌಲಿನ್ 2ನೇ ತಾಯಿಯ ಪಾತ್ರ ನಿರ್ವಹಿಸಿದರು. 1877ರಲ್ಲಿ ಅವರ ಕುಟುಂಬವು ಲಿಸಿಯೇ ನಗರಕ್ಕೆ ಸ್ಥಳಾಂತರವಾಯಿತು. ಇಲ್ಲೇ ತೆರೇಸಾಳ ಆಧ್ಯಾತ್ಮಿಕ ಜೀವನ ಹೆಚ್ಚು ಆಳಗೊಂಡಿತು. ಅವರ ಮನಸ್ಸಿನಲ್ಲಿ ನಾನು ಸಂಪೂರ್ಣವಾಗಿ ಯೇಸುವಿನದಾಗಬೇಕು ಎಂಬ ಬಯಕೆ ಅಷ್ಟೇ ಬಲವಾಗಿ ನೆಲೆಸಿತು. ತೆರೇಸಾ ಅವರಿಗೆ ಸನ್ಯಾಸತ್ವದ ಕರೆಯು ಬಾಲ್ಯದಿಂದಲೇ ಇತ್ತು. ಅವರ 4 ಹಿರಿಯ ಸಹೋದರಿಯರು ಕಾರ್ಮೆಲೈಟ್ ಕಾನ್ವೆಂಟ್ಗೆ ಸೇರಿದ್ದರು. 14ನೇ ವಯಸ್ಸಿನಲ್ಲಿ ಕ್ರಿಸ್ಮಸ್ ರಾತ್ರಿಯ ವಿಶೇಷ ಪ್ರಾರ್ಥನೆಯ ನಂತರ ತೆರೇಸಾ ಅವರ ಜೀವನದಲ್ಲಿ ಒಂದು ಪ್ರಮುಖ ಪರಿವರ್ತನೆ ನಡೆಯಿತು. ಆಕೆಯ ಸ್ವಭಾವದ ಸೂಕ್ಷ್ಮತೆ ಮತ್ತು ಅಳುಮೋರೆ ದೂರವಾಗಿ ಅವಳು ಇತರರಿಗಾಗಿ ತಮ್ಮ ಶಕ್ತಿಯನ್ನು ಪ್ರೀತಿಯ ಕಡೆಗೆ ತಿರುಗಿಸುವ ದೃಢತೆಯನ್ನು ಪಡೆದರು. 15ನೇ ವಯಸ್ಸಿನಲ್ಲಿ ಅವರು ಕಾರ್ಮೆಲೈಟ್ ಮಠಕ್ಕೆ ಪ್ರವೇಶಿಸಲು ಮನಸ್ಸು ಮಾಡಿದರು. ಸಾಮಾನ್ಯವಾಗಿ ಆಗ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಪ್ರವೇಶ ನೀಡಲಾಗುತ್ತಿರಲಿಲ್ಲ. ಆದರೆ ತೆರೇಸಾಳ ಆಕಾಂಕ್ಷೆ, ದೇವರ ಕಡೆಗಿನ ಪ್ರೀತಿ ಪೋಪ್ ಲಿಯೋ 13ನೇಯವರಿಗೂ ಮನವರಿಕೆಯಾಗಿದ್ದು ಅವರಿಗೆ ವಿಶೇಷ ಅನುಮತಿ ದೊರಕಿತು. 1887ರಲ್ಲಿ ರೋಮ್ಗೆ ಹೋದ ತಂದೆಯೊಂದಿಗೆ ತೆರೇಸಾ ಕೂಡ ಹೋದರು. ಪೋಪ್ ಲಿಯೋ 13ನೇಯವರನ್ನು ಭೇಟಿಯಾದಾಗ ಆಕೆಯು ತೀವ್ರ ಧೈರ್ಯದಿಂದ ತನ್ನ ಕೇವಲ 15ನೇ ವಯಸ್ಸಿನಲ್ಲಿ ಕಾರ್ಮೆಲ್ಗೆ ಪ್ರವೇಶಿಸಲು ಅವಕಾಶ ನೀಡುವಂತೆ ಕೇಳಿಕೊಂಡರು. ಅನೇಕ ವಿರೋಧ ಮತ್ತು ಅಡೆತಡೆಗಳ ನಂತರ ಏಪ್ರಿಲ್ 9, 1888ರಂದು ತೆರೇಸಾ ಅವರು ಲಿಸಿಯುವಿನ ಕಾರ್ಮೆಲೈಟ್ ಕಾನ್ವೆಂಟ್ಗೆ ಪ್ರವೇಶಿಸಿದರು. ಆಕೆಯ ಧಾರ್ಮಿಕ ಹೆಸರು ಸಿಸ್ಟರ್ ತೆರೇಸಾ ಆಫ್ ದ ಚೈಲ್ಡ್ ಜೀಸಸ್ ಅಂಡ್ ದ ಹೋಲಿ ಫೇಸ್ ಎಂದಾಯಿತು. ಮಠದೊಳಗಿನ ಬದುಕು, ಚಿಕ್ಕ ದಾರಿ. ಕಾರ್ಮೆಲ್ ಮಠದಲ್ಲಿ ಅವರು ಸರಳತೆ, ಪ್ರೀತಿ, ತ್ಯಾಗಗಳಿಂದ ತುಂಬಿದ ಜೀವನ ನಡೆಸಿದರು. ತಮ್ಮನ್ನು ಕಿರಿಯ ಪುಷ್ಪ ಎಂದು ಕರೆಯಿಸಿಕೊಂಡರು. ದೇವರನ್ನು ತಲುಪಲು ದೊಡ್ಡ ಕಾರ್ಯಗಳಿಗಿಂತ ಸಣ್ಣ ಕೆಲಸಗಳಲ್ಲಿ ಪ್ರೀತಿಯಿಂದ ನಿಷ್ಠೆ ತೋರಿಸುವುದು ಸಾಕು ಎಂಬುದು ಅವರ ತತ್ವ. ಇದನ್ನೇ ಅವರು ತಮ್ಮ ಲಿಟಲ್ ವೇ, ಚಿಕ್ಕ ದಾರಿ ಎಂದು ವಿವರಿಸಿದರು. ಸಂತ ತೆರೇಸಮ್ಮನವರು ತಮ್ಮ ಜೀವನವನ್ನು ಹೀಗೆ ನಿರೂಪಿಸಿದರು. ಪ್ರತಿಯೊಂದು ಸಣ್ಣ ಕೆಲಸವನ್ನು ದೇವರಿಗಾಗಿ ಮಾಡುವುದು, ಹೃದಯದಿಂದ ಎಲ್ಲರನ್ನೂ ಪ್ರೀತಿಸುವುದು, ನೋವು ಕಷ್ಟಗಳನ್ನು ಸಹ ಧನ್ಯತೆಯಿಂದ ಸ್ವೀಕರಿಸುವುದು.
ಅಸ್ವಸ್ಥತೆ ಮತ್ತು ತ್ಯಾಗ. ಕೇವಲ 24ರ ವಯಸ್ಸಿನಲ್ಲಿ ಕ್ಷಯರೋಗ ಟ್ಯೂಬರ್ಕುಲೋಸಿಸ್ ಅವರನ್ನು ಬಾಧಿಸಿತು. ರೋಗದ ನೋವನ್ನು ಸಹಿಸುವಾಗಲೂ ಅವರು ದೇವರ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ನಾನು ಪರಲೋಕದಿಂದ ಭೂಮಿಗೆ ಹೂವುಗಳ ಮಳೆಯನ್ನೇ ಸುರಿಸುತ್ತೇನೆ ಎಂದು ಅವರು ವಾಗ್ದಾನ ಮಾಡಿದರು. ಅಂದರೆ ಸಾಯುವ ನಂತರವೂ ಜನರಿಗೆ ಕೃಪೆ ಮತ್ತು ಸಹಾಯ ನೀಡುತ್ತೇನೆ ಎಂದು ಹೇಳಿದರು. 1897ರ ಸೆಪ್ಟೆಂಬರ್ 30ರಂದು ಅವರ ಕೊನೆಯ ಮಾತುಗಳು, ಓ ದೇವರೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಮೈ ಗಾಡ್, ಐ ಲವ್ ಯು ಎಂಬ ಮಾತನ್ನು ಉಚ್ಚರಿಸುತ್ತಾ ಈ ಲೋಕ ತ್ಯಜಿಸಿದರು. ಸಾಹಿತ್ಯ ಕೃತಿ, ಒಂದು ಆತ್ಮಕಥೆ. ಮಠದಲ್ಲಿ ಇರುವಾಗಲೇ ಅವರು ತಮ್ಮ ಜೀವನಾನುಭವವನ್ನು ಬರೆಯುವಂತೆ ಆದೇಶಿಸಲ್ಪಟ್ಟರು. ಆ ಬರಹವೇ ಪ್ರಸಿದ್ಧ ಸ್ಟೋರಿ ಆಫ್ ಅ ಸೋಲ್, ಒಂದು ಆತ್ಮಕಥೆ ಎಂಬ ಕೃತಿ. ಈ ಕೃತಿಯಲ್ಲಿ ಅವರು ತಮ್ಮ ಚಿಕ್ಕ ದಾರಿ ತತ್ವವನ್ನು ಸುಂದರವಾಗಿ ವಿವರಿಸಿದ್ದಾರೆ. ಇದು ವಿಶ್ವದಾದ್ಯಂತ ಕೋಟ್ಯಾಂತರ ಜನರ ಜೀವನಕ್ಕೆ ಪ್ರೇರಣೆಯಾಗಿದೆ ಎಂಬುದು ಸತ್ಯ. ಸಂತ ಘೋಷಣೆ. 1925ರಲ್ಲಿ ಪೋಪ್ ಪಯಸ್ 11ನೇ ಅವರು ತೆರೆಸಾಳನ್ನು ಸಂತರಾಗಿ ಘೋಷಿಸಿದರು. 1997ರಲ್ಲಿ ಪೋಪ್ ಜಾನ್ ಪಾಲ್ II ಅವರು ಅವರನ್ನು ಚರ್ಚ್ನ ಡಾಕ್ಟರ್ ಆಫ್ ದ ಚರ್ಚ್ ಎಂಬ ಅಪರೂಪದ ಬಿರುದಿನಿಂದ ಗೌರವಿಸಿದರು. ಗುಲಾಬಿಗಳ ಸುರಿಮಳೆ. ಥೆರೇಸಾ ಅವರು, ನಾನು ನನ್ನ ಸ್ವರ್ಗವನ್ನು ಭೂಮಿಯ ಮೇಲೆ ಒಳಿತು ಮಾಡಲು ಕಳೆಯುತ್ತೇನೆ. ನಾನು ಗುಲಾಬಿಗಳ ಸುರಿಮಳೆಯನ್ನು ಅ ಶವರ್ ಆಫ್ ರೋಸಸ್ ಬೀಳಿಸುತ್ತೇನೆ ಎಂದು ಹೇಳಿದರು. ಇಂದಿಗೂ ಅವರ ಮಧ್ಯಸ್ಥಿಕೆಗಾಗಿ ಪ್ರಾರ್ಥಿಸುವ ಅನೇಕ ಜನರು ತಮ್ಮ ಪ್ರಾರ್ಥನೆಗೆ ಉತ್ತರವಾಗಿ ಗುಲಾಬಿಗಳನ್ನು ಅಥವಾ ಗುಲಾಬಿಯ ವಾಸನೆಯನ್ನು ಅನುಭವಿಸುತ್ತಾರೆ ಎಂಬ ನಂಬಿಕೆಯಿದೆ. ಸಂತ ಥೆರೇಸಾ ಆಫ್ ಲಿಸಿಯು ಅವರ ಜೀವನವು ಮಹಾನ್ ಕಾರ್ಯಗಳನ್ನು ಮಾಡದೆ ಸಣ್ಣ ಕೆಲಸಗಳಲ್ಲಿ ಮಹಾನ್ ಪ್ರೀತಿಯನ್ನು ತೋರಿಸುವುದರ ಮೂಲಕ ದೇವರನ್ನು ಪ್ರೀತಿಸಬಹುದು ಎಂಬುದಕ್ಕೆ ಒಂದು ಸುಂದರ ಸಾಕ್ಷಿಯಾಗಿದೆ. ಅವರು ಕೇವಲ 24 ವರ್ಷ ಬದುಕಿದರೂ ಅವರ ಸಂದೇಶವು ಇಂದಿಗೂ ಪ್ರಕಾಶಮಾನವಾಗಿ ಬೆಳಗುತ್ತಿದೆ. ಸಂದೇಶ. ಸಂತ ಥೆರೇಸಾ ಆಫ್ ಲಿಸಿಯೇ ನಮಗೆ ಕಲಿಸುವ ಮುಖ್ಯ ಪಾಠ ಏನೆಂದರೆ, ಜೀವನದಲ್ಲಿ ದೇವರನ್ನು ತಲುಪಲು ದೊಡ್ಡದಾದ ಕಾರ್ಯಗಳ ಅವಶ್ಯಕತೆ ಇಲ್ಲ. ಪ್ರತಿದಿನದ ಸಣ್ಣ ಕಾರ್ಯಗಳಲ್ಲಿ ಪ್ರೀತಿ ಮತ್ತು ಭಕ್ತಿ ತುಂಬಿದರೆ ಸಾಕು. ನಿರಪೇಕ್ಷ ಪ್ರೀತಿಯೇ ಪವಿತ್ರತೆಯ ದಾರಿ. ಅವರು ನಿಜಕ್ಕೂ ಲಿಟಲ್ ಫ್ಲವರ್, ದೇವರ ತೋಟದ ಒಂದು ಸುಂದರ ಹೂವು, ಜಗತ್ತಿನ ಜನರ ಹೃದಯಕ್ಕೆ ಪರಿಮಳ ಹರಡುವ ಹೂವು. ಸಂತ ಥೆರೇಸಾ ಅವರ ಜೀವನದಲ್ಲಿ ಸಂಭವಿಸಿದ ಕೆಲವು ವಿಶಿಷ್ಟ ಘಟನೆಗಳು. ಪ್ರಾಂಜಿನಿಯ ಪರಿತಾಪದ ಪ್ರಾರ್ಥನೆ. ಸಂತ ಥೆರೇಸಾರವರು ಒಂದು ಬಾರಿ ಗಂಭೀರ ಅಪರಾಧಿಗೆ ದೇವರ ಕ್ಷಮೆ ಸಿಗಬೇಕೆಂದು ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿದರು. ಅನೇಕ ದಿನಗಳ ಕಾಲ ಪ್ರಾರ್ಥನೆ ಮಾಡಿ ಅವನಿಗಾಗಿ ಪ್ರತಿದಿನ ಬಲಿಪೂಜೆಯನ್ನು ಅರ್ಪಿಸುತ್ತಿದ್ದರು. ಕೊನೆಗೆ ಆ ಅಪರಾಧಿ ತನ್ನ ಸಾವಿನ ಕ್ಷಣದಲ್ಲಿ ಕ್ರಿಸ್ತನ ಚಿತ್ರಕ್ಕೆ ಮುತ್ತಿಟ್ಟು ದೇವರಲ್ಲಿ ಕ್ಷಮಾಪಣೆಯನ್ನು ಕೇಳಿದ್ದಾನೆ ಎಂದು ಕೇಳಿ ಥೆರೇಸಾ ತುಂಬಾ ಸಂತೋಷಪಟ್ಟರು. ಈ ಘಟನೆ ಅವರನ್ನು ಇನ್ನಷ್ಟು ಸೇವೆಗೆ ಪ್ರೇರೇಪಿಸಿತು. ತಾಯಿ ಮರಿಯಮ್ಮನವರ ದರ್ಶನದಿಂದ ಅನುಭವಿಸಿದ ಆರೈಕೆ. ಥೆರೇಸಾ ಬಾಲ್ಯದಲ್ಲಿ ತೀವ್ರ ಅನಾರೋಗ್ಯಕ್ಕೆ ಸಿಲುಕಿದ್ದರು. ಅವರು ಜ್ವರದಿಂದ ಹಿಂಜರಿಯುತ್ತಿದ್ದರು. ದಿನ ಮನೆಯಲ್ಲಿದ್ದ ವರ್ಜಿನ್ ಮೇರಿ ಆ ಲೇಡಿ ಪ್ರತಿಮೆಯನ್ನು ನೋಡಿ ಪ್ರಾರ್ಥಿಸುತ್ತಿದ್ದಾಗ ಆ ಪ್ರತಿಮೆ ನಕ್ಕಂತಾಯಿತು ಮತ್ತು ಥೆರೇಸಾ ಆ ಕ್ಷಣದಲ್ಲಿ ಸಂಪೂರ್ಣವಾಗಿ ಗುಣಮುಖರಾದರು. ಈ ಘಟನೆಯನ್ನು ಅವರು ನಮ್ಮ ತಾಯಿ ನಗು, ಆ ಲೇಡಿ ಸ್ಮೈಲ್, ತಾಯಿ ಮರಿಯಮ್ಮನವರು ಅವರನ್ನು ಸ್ವಸ್ಥ ಮಾಡಿದ ಅನುಭವವನ್ನು ಪಡೆದರು. ಇದರಿಂದ ಅವರು ಚೇತರಿಸಿಕೊಂಡರು ಹಾಗೂ ತಮಗೆ ಆತ್ಮವಿಶ್ವಾಸ ದೊರೆಯಿತು ಎಂಬ ಶಕ್ತಿಶಾಲಿ ಅನುಭವ ಅವರ ಜೀವನದಲ್ಲಿ ಬದಲಾವಣೆಯ ಘಟ್ಟವಾಯಿತು. ಕ್ರಿಸ್ಮಸ್ ದಿನದ ಪೂರ್ಣ ಪರಿವರ್ತನೆ. ತಮಗೆ ಬಾಲ್ಯದಿಂದಲೂ ಮುದ್ದಾದ ಎಲ್ಲ ಚಿಕ್ಕ ಹಿತ ಅಭಿಲಾಷೆಗಳಿತ್ತಿದ್ದ ಥೆರೇಸಾ ಕ್ರಿಸ್ಮಸ್ ವೇಳೆ ಪುಟ್ಟ ವಿವಾದದಿಂದ, ತಂದೆಯ ಮಾತುಗಳ ಕಾರಣದಿಂದ ಬೇಸರಗೊಂಡಿದ್ದರು. ಆ ಕ್ಷಣದಲ್ಲೇ ಭಗವಂತನ ಸಹಾಯದಿಂದ ಅವರು ಆ ದುಃಖವನ್ನು ಮೀರಿ ಸಹೋದರಿಯಂತೆ ಮೇಲ್ಮಟ್ಟಕ್ಕೆ ಹೋಗಿದರು. ಇದೇ ಕ್ಷಣದಿಂದ ಪೂರ್ಣ ಪರಿವರ್ತನೆ ಸಾಧ್ಯವಾಯಿತು ಎಂದು ಅವರು ಹೇಳಿಕೊಂಡಿದ್ದಾರೆ. ಇದರಿಂದ ಅವರು ಸ್ವಾರ್ಥವನ್ನು ಬಿಡುವ ಮತ್ತು ಮತ್ತೊಬ್ಬರಿಗೆ ಸಂತೋಷ ನೀಡುವ ಗುಣ ಬೆಳೆಸಿಕೊಂಡರು. ಬಾಲ್ಯದಲ್ಲಿನ ಹೆಚ್ಚಿನ ಪವಾಡಗಳು. ಥೆರೇಸಾ ಬಾಲ್ಯದಲ್ಲಿ ನಗುವಿನೊಂದಿಗೆ ಸಹೋದರಿಯರೊಂದಿಗೆ ಆಟವಾಡುತ್ತಿದ್ದರಂತೆ. ಅವರು ನಿದ್ರೆಯಲ್ಲಿದ್ದರೂ ಪ್ರಾರ್ಥನೆ ನಾಲಿಗೆ ಮೇಲೆ ಇರುತ್ತಿರುವ ಕುರಿತಂತೆ ಹಾಸ್ಯವಾಗಿ ಒಪ್ಪಿಕೊಂಡಿದ್ದರು. ಹೃದಯಸ್ಪರ್ಶಿ ಜೀವನ ಅಂತ್ಯ.
ತಮಗೆ ಟ್ಯೂಬರ್ಕ್ಯುಲೋಸಿಸ್ ಎಂಬ ಕಠಿಣ ಕಾಯಿಲೆ ಬಂದು ಕೊನೆಯ ವರ್ಷಗಳಲ್ಲಿ ಅವರು ತೀವ್ರ ಶಾರೀರಿಕ ಮತ್ತು ಆತ್ಮೀಯ ಸಂಕಟಗಳನ್ನು ಅನುಭವಿಸಿದರು. ಆದರೂ ತಮ್ಮ ಆತ್ಮಚರಿತ್ರೆಯನ್ನು ಬರೆದಿದ್ದು ಜಗತ್ತಿಗೆ ನಿಜವಾದ ಪ್ರೀತಿ ಮತ್ತು ವಿಶೇಷ ಜೀವನದ ಸಂದೇಶ ಕೊಟ್ಟರು. ಈ ಘಟನೆಗಳು ಸಂತ ತೆರೇಸಾ ಆಫ್ ಲಿಸಿಯು ಅವರ ಜೀವನದ ಅನನ್ಯತೆ ಮತ್ತು ಲಿಟ್ಲ್ ವೇ ಎಂಬ ಅವರ ಸರಳತೆ ಭಕ್ತಿಯನ್ನು ಪ್ರತಿಬಿಂಬಿಸುತ್ತವೆ. ಪುನೀತೆ ತೆರೇಸಾ ತಮ್ಮ ಚಿಕ್ಕ ದಾರಿ ಮೂಲಕ ಜಗತ್ತಿಗೆ ಸರಳ ಜೀವನದ ಸಂದೇಶವನ್ನು ನೀಡಿದ್ದಾರೆ. ಅವರ ಪ್ರಮುಖ ಪಾಠಗಳು ಹೀಗಿವೆ. ಚಿಕ್ಕ ದಾರಿ. ಪ್ರತಿದಿನದ ಸರಳ ಕಾರ್ಯಗಳನ್ನು ದೊಡ್ಡ ಪ್ರೀತಿ ಮತ್ತು ಭಕ್ತಿಯಿಂದ ಮಾಡಬೇಕು. ಜೀವನದಲ್ಲಿ ಬರುವ ಸವಾಲುಗಳನ್ನು ಧೈರ್ಯದಿಂದ ಸ್ವೀಕರಿಸಿ ದೇವರ ಮೇಲೆ ಸಂಪೂರ್ಣ ವಿಶ್ವಾಸ ಹೊಂದಬೇಕು. ಆತ್ಮಸಂಪೋಷಣೆಯ ಮಹತ್ವ. ದೊಡ್ಡ ಕಾರ್ಯಗಳಿಗಿಂತ ಪ್ರೀತಿಯಿಂದ ತುಂಬಿದ ಚಿಕ್ಕ ಕಾರ್ಯಗಳು ಮುಖ್ಯ. ಪ್ರಾರ್ಥನೆ ಮತ್ತು ಪುನರ್ಹತೆ. ಸರಳವಾದ ಹೃದಯದಿಂದ ದೇವರೊಂದಿಗೆ ಮಾತನಾಡುವುದು. ಉದ್ಗಾರಭರಿತ ಹೃದಯದಿಂದ ಪ್ರಾರ್ಥನೆ ಮಾಡುವುದು. ತನ್ನ ದುರ್ಬಲತೆಗಳನ್ನು ನಿಷ್ಠೆಯಿಂದ ಒಪ್ಪಿಕೊಂಡು ದೇವರ ದಯೆಯ ಮೇಲೆ ಭರವಸೆ ಹೊಂದುವುದು. ಪ್ರೀತಿ ಮತ್ತು ತ್ಯಾಗ. ನಿರಂತರ ಪ್ರಾರ್ಥನೆ ಮತ್ತು ತ್ಯಾಗಗಳ ಮೂಲಕ ದೇವರ ಹತ್ತಿರ ಹೋಗುವುದು. ಇತರರಿಗೆ ಸಹಾಯ ಮಾಡುವುದು. ಹೃದಯಪೂರ್ವಕವಾಗಿರುವುದು ಯಥಾರ್ಥ ಕ್ರೈಸ್ತ ಜೀವನ. ಜೀವನದ ಉದ್ದೇಶ. ಸಂತೋಷ ದುಃಖಗಳು ದೇವರ ಸಂಯೋಜನೆಯ ಭಾಗ. ಇದನ್ನು ಪವಿತ್ರತೆಯಲ್ಲಿ ಬೇರ್ಪಡಿಸಬೇಕು. ದೇವರ ಪ್ರೀತಿಗೆ ಸಂಪೂರ್ಣವಾಗಿ ಬೆಂಬಲ ನೀಡುವುದು. ಗರ್ವ ಅಥವಾ ಅಹಂಕಾರವಿಲ್ಲದೆ ಜೀವನ ನಡೆಸುವುದು. ನಾವು ಮಾಡಿದ ಚಿಕ್ಕ ಸದುಪಾಯಗಳು ಕೂಡ ದೇವರಿಗೆ ಬಹುಪ್ರೀತವಾಗಿದೆ ಎಂದರು ಪುನೀತೆ ತೆರೇಸಾ. ಅವರ ಚಿಕ್ಕ ದಾರಿ ಎಲ್ಲನ್ನು ಪ್ರೀತಿಯಿಂದ ಸ್ವೀಕರಿಸುವುದಾಗಿದೆ. ಈ ಉಪದೇಶಗಳು ಸರಳವಾಗಿವೆ, ಆದರೆ ಆಳವಾದದಲ್ಲಿವೆ. ಸೇವೆಯ ಪಥದಲ್ಲಿ ಧೈರ್ಯ ಮತ್ತು ವಿಶ್ವಾಸ ಹೊಂದುವಂತೆ ಪ್ರೇರೇಪಿಸುತ್ತವೆ. ಸಂತ ಲಿಸಿಯೂದ ತೆರೇಸಾ ಅವರ ಮಧ್ಯಸ್ಥಿಕೆಗಾಗಿ ಪ್ರಾರ್ಥನೆ. ಪರಮಪಿತನೇ, ನಿನ್ನ ಸನ್ನಿಧಿಯಲ್ಲಿ ಪ್ರೀತಿಯ ಹೂವಾಗಿ ಅರಳಿ ಸರಳ ಜೀವನದಲ್ಲಿ ಮಹಾನ್ ಪ್ರೀತಿಯನ್ನು ತೋರಿದ ಸಂತ ಲಿಸಿಯೂಸದ ತೆರೇಸಾಳಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಅಮ್ಮ ತೆರೇಸಾ, ನಿನ್ನ ಸಣ್ಣ ಮಾರ್ಗದ ಮೂಲಕ ನೀನು ಪ್ರೀತಿಯ ದಾರಿಯನ್ನು ತೋರಿಸಿದ್ದೀಯೆ. ನಿನ್ನ ನಂಬಿಕೆ, ಭಕ್ತಿ ಮತ್ತು ಪ್ರೀತಿಯ ಮಾದರಿಯನ್ನು ನಾವು ಅನುಸರಿಸಲು ಕೃಪೆ ನೀಡಿ. ನಮ್ಮ ಜೀವನದ ಸಂಕಟಗಳಲ್ಲಿ, ನಮ್ಮ ಪ್ರಾರ್ಥನೆಗಳಲ್ಲಿ, ನಮ್ಮ ಕನಸುಗಳಲ್ಲಿಯೂ ಸಹ ನೀನು ಯೇಸುವಿನ ಸನ್ನಿಧಿಯಲ್ಲಿ ನಮ್ಮ ಪರವಾಗಿ ಮಧ್ಯಸ್ಥಿಕೆ ಮಾಡಿ ಹೂವಿನ ಸುಗಂಧದಂತೆ ನಮ್ಮ ಮನೆತನ, ಸಮಾಜ ಹಾಗೂ ಚರ್ಚನ್ನು ಪ್ರೀತಿಯ ಆತ್ಮದಿಂದ ತುಂಬಿಸು. ನಾವು ಕೂಡ ಸಣ್ಣ ಮಾರ್ಗದಲ್ಲಿ ನಡೆಯುತ್ತಾ ನಮ್ಮ ಜೀವನವನ್ನು ದೇವರಿಗಾಗಿ ಅರ್ಪಿಸಲಿ. ಸಂತ ತೆರೇಸಾ, ನಮ್ಮ ಮೇಲೂ ನಿನ್ನ ಪ್ರೀತಿಯ ಗುಲಾಬಿ ಮಳೆ ಸುರಿಸು. ನಾವು ದೇವರ ದಯೆಯ ಮಾರ್ಗದಲ್ಲಿ ಬೆಳೆದು ಸ್ವರ್ಗರಾಜ್ಯದ ಸಂತೋಷವನ್ನು ಹೊಂದಲಿ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.